ಓಕೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ K20 ಸಾತ್ವಿಕ್ ವ್ಲಾಗ್ಸ್ಗೆ ವೆಲ್ಕಮ್. Your man, I wanna hold your hand and take you to your fantasy. Eyes, when I look into your eyes, you make me realize. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ಈಗ ನೋಡ್ರಿ ಸಾಯಂಕಾಲ ಅಷ್ಟು ಟೈಮ್ 4 ಗಂಟೆ ಆಗ್ಯದ. 4 ಗಂಟೆಗೆ ಸಂಕೇತ ಕರ್ಕೊಂಡು ಬಂದು ಈ ಬಾಂಡೆ ತೊಳೆದು ಕಸ ಹುಡುಗಿ ಪಟ ಕಸ ಹೊಡಿತೀನಿ ರೀ. ಕಸ ಹೊಡೆದು ಬಾಂಡೆ ತೊಳೆದು ಆಮೇಲೆ ಒರೆಸಿ ಕೆಲಸ ಮಾಡಕ್ಕೆ ಹೊಸ ಸ್ಟಿಕ್ ಹೊಸ ಸ್ಟಿಕ್ ಮೇಲೆ ಹೆಂಗೆ ಕೆಲಸ ಮಾಡ್ತೀನಿ ನೋಡ್ಬರ್ರಿ ಸ್ವಲ್ಪ. ಓಕೆ, ನೋಡಿ ಬಾಂಡೆ ತೊಳೆದಾದ್ಮೇಲೆ ಇವತ್ತು ಸಂಕಷ್ಟಿ ಅದ ರೀ. ನಮ್ದು ಸಂಕಷ್ಟಿ ನಮ್ಮ ಮನೆಯೊಳಗೆ ಒಂದು ಗಣಪತಿ ಗುಡಿ ಅದ. ಗಣಪತಿ ಗುಡಿ ಒಳಗೆ ವಿಶೇಷ ಕಾರ್ಯಕ್ರಮಗಳಿರ್ತಾವ್ರಿ. ಅದಕ್ಕೆ ಕಾರ್ಯಕ್ರಮಕ್ಕಾಗಲಿ ಅಲ್ಲಿ ಹೋಗ್ಬೇಕು. ಅದಕ್ಕೆ ಬಾಂಡೆ ತೊಳೆದು ಕಸ ಹೊಡೆದು ಒರೆಸಿ ನೆಕ್ಸ್ಟ್ ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಹೆಂಗೆ ನಡೀತದೆ, ಗಣೇಶನ ಪೂಜೆ ಗಣೇಶ ಗುಡಿ ಒಳಗೆ. ಓಕೆ, ಚಲೋ. ಈ ಬಾಂಡೆ ಎಲ್ಲ ಅದು ಫ್ರೆಂಡ್ಸ. ಈಗ ಕಸ ಹೊಡಿತೀನಿ. ಕಸ ಹೊಡೆದು ಆಮೇಲೆ ಪಟ ಇದು ಮಾಡ್ತೀನಿ. ಒರೆಸಿ ಬೆಳಗ್ಗೆ ಒರೆಸೋದು ಆಗಂಗಿಲ್ಲ ನಮಗೆ, ಸಾಯಂಕಾಲನೇ ಒರೆಸ್ತೀನಿ. ಸಾಯಂಕಾಲ ಒರೆಸಿ ಆಮೇಲೆ ಸ್ವಲ್ಪ ಗಣೇಶನ ಗುಡಿಗೆ ಸಂಕಷ್ಟ ಆಗಲ್ಲ. ಗಣೇಶನ ಗುಡಿಗೆ ಹೋಗೋದು ಸುಸ್ತು ಆಗ್ಬಿಟ್ಟು ಮಾತಾಡೋಕೆ ಸದೇ ಆಗಲ್ಲ. ಇದು ಭಾಳ ಕೆಲಸ ಆಗ್ಬಿಡ್ತದೆ ರೀ ನನಗೆ. ಟ್ಯೂಷನ್ ಟೈಮ್ ಆಗ್ತದೆ. ಓಕೆ, ಪರ್ಸಿ ಒರೆಸ್ತೀನಿ ರೀ. ಹಾಗೆ ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡಕತ್ತೀನಿ ಫ್ರೆಂಡ್ಸ. ಏನು ಕೆಲಸ ಮಾಡಿ ಇದು ಮಾಡ್ತೀನಿ. ಮಾಡಿ ಇನ್ನೂ ಸಂಬಂಧ ಇದ್ದಾಗ ಸಂಜೆ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬಂದು ಶೇಂಗಾ ತಂದಿಟ್ಟಾರ. ಶೇಂಗಾ ಹುರಿಬೇಕು ನಮ್ಮ ಮನೆಯವರು. ಇದೇ ಕೆಲಸ ಸಾಕಾಗ್ತದೆ. ಈಗ ನಾವ್ಯಾವ ಮಕ್ಕಳು ಕೆಲಸದೇ ಇಟ್ಕೊಳ್ಳೋದು ನಮ್ಮ ಮನೆ ಸಾಕಾಗುತ್ತೆ ಕೆಲಸ.
ಈ ಪರ್ಸಿ ಇವಾಗ ಹಾಯ್ ಹೇಳಲ್ರಿ ಇವ ಈಗ ನಮ್ಮ ಕೆಲಸ ಮಾಡಿ ಸರಿದ್ರೆ ಇಲ್ಲ ಹಾಳೆ ತೆಗಿತಾನೆ ಸದ್ದ ನಾ ಹಿಂಗೆ ಹುಡ್ಕೋದ್ ಮತ್ತಿ ನನಗೆ ಹಿಂದೆ ಒಕ್ಕೋದ್ ಬೆನ್ನು ಬರ್ತಾರೆ ಹೆಣ್ಮಕ್ಳು ಸಾಕಾಗ್ತವ್ರಿ ಅದ ನಮ್ಮ ಮನೆಯವರು ಸೂಟಿ ಒಂದು ಒಟ್ಟ ಇರಂಗಿಲ್ಲ ರೀ ಟೀಚರ್ ಇದ್ರೆ 2 ತಿಂಗಳು ಸೂಟಿ ಇರ್ತಿತ್ತು ನಮ್ಗೆ ಸೂಟಿ ಇಲ್ಲ ಪಿ ಟಿ ಇಲ್ಲ ಎಂಥ ಕರೋನಾದಾಗ ಸೂಟಿ ಇಲ್ರಿ ನಮ್ಗೆ ಮಾಡಿದ್ದೆ ಮಾಡೋದು ಈಗ ಇಷ್ಟೆಲ್ಲ ಮಾಡಿನಲ್ರಿ ಸದ್ಯ ಸ್ಕೂಲಿಂದ ಬರ್ತಾರ ಮತ್ತೆ ಮಾಡ್ಯಾರೇನಿಲ್ಲ ಅನ್ನೋರಂಗ ಆಗ್ಬಿಟ್ಟಿರ್ತದ ಪರಿಶೀಲ ಎಲ್ಲ ವರ್ಷಾರ ಇಲ್ಲ ಮನ್ಯಾಗ ಪರಿಶೀಲ ಬರ್ಸ್ತಾರ ಇಲ್ಲ ಅನ್ನೋಂಗ ಆಗ್ಬಿಟ್ಟಿರ್ತದ ಮನಿ ಪರ್ಸಿ ವರ್ಷದೆಲ್ಲ ಆಯಿತು ಫ್ರೆಂಡ್ಸ ಈಗ ಇಷ್ಟು ಹೂವು ತೊಗೊಂಬಂದಾರ ನಿನ್ನ ಮನೆಯವ್ರು ಕುಲ್ಲ ಹೂವು ಇದ್ದು ಬಜಾರ್ನ ನಾನು ಹೋಗಿದ್ದೆ ಅದಕ್ಕೆ ಅವು ಸುಮ್ಮನೆ ವೇಸ್ಟ್ ಹಾಕವಲ್ಲ ಅದಕ್ಕೆ ಕಟ್ಟಿವ ಸಂಕಷ್ಟ ಅದೆಲ್ಲ ದೇವ್ರಿಗೆ ಹಾಕಿದ್ರೆ ಆಯ್ತು ಹೇಳಿ ಕಟ್ಟಾಕತ್ತೀನಿ ಈಗ ಯಾರು ಜಾಸ್ತಿ ಹೂವನೇ ಹಾಕೊಳ್ಳಲ್ರಿ ಅವ ನಾವು ಎಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ನಮ್ಗೆ ಗುರುವಾರಕ್ಕೊಮ್ಮೆ ಕಲರ್ ಡ್ರೆಸ್ ಇರ್ತಿದ್ದು ಅವಕ್ಕೆ ನಾವು ಹಬ್ಬಿನ ಡ್ರೆಸ್ ಕರಿತಿದ್ದೇವೆ ಹಬ್ಬಿನ ಡ್ರೆಸ್ ಅಂದ್ರೆ ಗೊತ್ತಿಲ್ಲ ಅವು ಹುಡುಗರಿಗೆ ನಮ್ಗೆ ಗುರುವಾರಕ್ಕೊಮ್ಮೆ ಡ್ರೆಸ್ ಇದ್ದು ಅಂದ್ರೆ ಕಂಪಲ್ಸರಿ ಹೂವು ದಿನ 2 ಹಣ್ಣುಲ್ ರೀ ಯೂನಿಫಾರ್ಮ 2 ಹಣ್ಣಲ್ಲಿ ಹಾಕೊಂಡು ಹೋಗೋದು ಗುರುವಾರಕ್ಕೊಮ್ಮೆ ಡ್ರೆಸ್ ಇದ್ದು ಭಾರಿ ಖುಷಿ ಅವತ್ತು ಮತ್ತು 1 ಹಣ್ಣಲ್ಲಿ ಹಾಕ್ಕೊಂಡು ಹೂವು ಹಾಕ್ಕೊಂಡು ಹೋಗೋದು ರೆಡಿಯಾಗಿ ಲಂಗ ಬ್ಲೌಸ ಮಿಡಿ ಚೂಡಿದಾರ ಹಾಕ್ಕೊಂಡು ಹೋಗೋದು ಭಾರಿ ಖುಷಿ ಅವಾಗ ಈಗೇನು ರೀ ಏನು ಹಬ್ಬಿನ ಡ್ರೆಸ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವತ್ತು ಹೌಸ್ ಡ್ರೆಸ್ ಹೊತ್ತು ಮಾಡ್ಯಾರ ಡೈಲಿ ಯೂನಿಫಾರ್ಮ ಹುಡುಗರು ಕಲರ್ ಡ್ರೆಸ್ಸೇ ಹಾಕ್ಕೊಳಂಗಿಲ್ಲ ಮತ್ತು ನಾವು ಹೂವು ಹಾಕೋತಿದ್ದೆವು ಭಾಳ ಖುಷಿ ಹೂವು ಹಾಕೊಳ್ಳೋದು ಅಂದ್ರೆ ನಾನಂದ್ರೂ ಸಣ್ಣಕ್ಕಿದಾಗ ಹೇಳ್ತಾರೆ ಸಣ್ಣಕ್ಕಿರಾಗ ಹಿಂಗೆ ಮುಂದೆ ಹಾಕೊಂಡು ಮುಂದೆ ಕಣ್ಣು ಮುಂದೆ ಬೀಳ್ಬೇಕತ್ರಿ ಹಂಗೆ ಹಾಕೋತಿದ್ದೆ ಅಂತ ಏನು ಹೂವನೇ ಹಾಕೊಳ್ಳಲ್ಲ ನಮ್ಮ ಅವ್ವಕ್ಕೆ ಹಾಕೊಳ್ಳೋದೇ ಇಲ್ರಿ ಈಕಿ ಚಂದ ರೀ ಒಂಥರ ಹೆಣ್ಮಕ್ಳು ಹೂವು ಹಾಕೋಬೇಕು ಅಂತಾರೆ ನಮಗಂತೂ ಕಟ್ಟೋದು ಆಗಂಗಿಲ್ಲ ರೀ ನಾನೇ ಹಾಕೊಳಂಗೆ ಅವಾಗ ಹಾಕೋತಿದ್ದೇವೆ ಈಗ ನಮಗೆ ಹಾಕೊಳಂಗೆ ಅನ್ಸಂಗೆ ಇಲ್ಲ ಏನೋ ಈಗ ಹಾಕೋಬೇಕಲ್ಲ ಕಟ್ಟಬೇಕಲ್ಲ ಅನ್ಸಂಗೆ ಇಲ್ಲ ಕೆಲಸದಾಗ ಏನೋ ಅವಾಗ ಎಷ್ಟು ಹೂವು ಅಂದರೆ ಇಷ್ಟಪಡ್ತಿದ್ದೀವಿ ಊರಾಗ ಗುಡ್ಯಾಗ ಪುರಾಣ ಇತ್ತಂದ್ರಿ ಒಂಥರ ಸಂಜೆಗೆ ಕರಿಮಲಿಗೆ ಅರಳ್ತಿದ್ದು ಅವು ಸಂಜೆ ಮುಂದೆ ಅರಳ್ತಾವಲ್ಲಿ ಕರಿಮಲಿಗೆ ಅಂತೇಳಿ ಅವು ಹಾಕೊಂಡು ಪುರಾಣಕ್ಕೆ ಹೋಗೋದು ಮಗ್ಗಿ ಹಾಕ್ಕೊಂಡು ಪುರಾಣಕ್ಕೆ ಹೋಗೋದು ಅವು ಸಂಜೆಗೆ ಆಳ್ತಿದ್ದು ಅವು ಆಳೋಟಿಗೆ ನಿದ್ದೆ ಬರ್ತಿತ್ತು ಆ ಪ್ರಶ್ನೆ ಬೇರೆ ಪುರಾಣ ಕೇಳ್ತಿದ್ದಿಲ್ಲ ಅದಕ್ಕೆ ಅವಾಗೆಲ್ಲ ಒಂಥರ ಚಂದ ರೀ ಏನು ರೀ ಬರೀ ವ್ಯಾಟ್ಸಪ್ಪ ಫೇಸ್ಬುಕ್ಕ ಸ್ಟೇಟಸ್ ಇಡೋದು ಸ್ಟೇಟಸ್ ಏನು ಮಂದಿ ನೋಡೋದು ಅದು ಯಾರ್ಯಾರು ನೋಡೋದು ಬರೀ ಇದೇ ಆಗಿ ಎಲ್ಲ ಜಗತ್ತ ಒಂದಕ್ಕೊಂದು ಸಂಬಂಧ ಹೋಗ್ಬಿಟ್ಟಾರ ಫೋನ್ ಬಂದು ಎಲ್ಲ ಹಾಳು ಮಾಡೈತಿ ಅವಾಗ ಲಿಮಿಟೆಡ್ ಸಂಜೆ 7ಕ್ಕೆ ರೇಡಿಯೋದಾಗ ಕೃಷಿರಂಗ ಇರ್ತಿತ್ತು ಆಮೇಲೆ 7:15 ಪ್ರದೇಶ ಸಮಾಚಾರ ರೇಡಿಯೋ ಅದಾದಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಒಂಥರ ಸಂಡೆಗೊಮ್ಮೆ ಸಂಜೆ 4ಕ್ಕೆ ಪಿಕ್ಚರ ಅದು ಭಾಳ ಖುಷಿ ಒಬ್ಬೊಬ್ರು ಮನೆ ಮುಂದೆ ಹೋಗಿ ನಿಂದ್ರೋದು ಅವ್ರು ಬಾಲ ಹಾಕೋತಿದ್ರು ಒಬ್ಬರು ನೋಡ್ಲಾಕ ಕೊಡ್ತಿದ್ದಿಲ್ಲ ಅದೊಂಥರ ಖುಷಿ ಈಗ ಮನ್ಯಾಗ ಟಿ ವಿದು ಒಟ್ಟು ಹಚ್ಚೋದಿಲ್ಲ ರೀ ನಾವು ಒಟ್ಟು ಟಿ ವಿನೇ ನೋಡೋದಿಲ್ಲ ಆಮೇಲೆ ಅವಾಗ ಹೋಗಿಂದ ಒಂಥರ ಚಂದ ಇತ್ತು ಜೀವನ ಮತ್ತು ಶುಕ್ರವಾರಕ್ಕೊಮ್ಮೆ ಸಂಜೆ 8:15 ಚಿತ್ರಮಂಜರಿ ಅಂತೇಳಿ ಒಂದು 5 ವೇಳೆ ಹಾಡು ಹಾಕ್ತಿದ್ರಿ ಆ 5-6 ಹಾಡು ಕೇಳಕ್ಕೆ ಹಿಗ್ಗು ಸಾವ ಯಾವಾಗ ಸಂಜೆ ಹಾಕೋದು ಯಾವಾಗ ಕೇಳೋಣ ಅನಿಸ್ತಿತ್ತು ಈಗ ಏಕೆ ಓದಿರ್ತದ್ರಿ ಅದಕ್ಕೆ ಒಂದು ಚಾನಲೇ ಬೇರೆ ಅದು ಹಾಡಿಗಾಗಿ ಯಾರೂ ಹಾಡೋಕ್ಕೆ ಕೇಳೋದಿಲ್ಲ ಮನೇನ ಹಾಡೇ ಸಾಕಾಗ್ಯಾವ್ರಿ ಆ ಹಾಡು ಯಾವಾಗ ಕೇಳಬೇಕು ಹಾಗೆ ಮೊದಲಿನ ಜೀವನ ಅವಾಗ ನಮ್ಮ ಕಾಲಕ್ಕೆ ನಮ್ಮ ಮುತ್ಯ ನಮ್ಮ ಆಯಿ ಹಿಂದಕ್ಕೆ ಹಂಗಿದ್ದೆ ಇದೇನು ಹೇಳ್ತಾವ ಮುದುಕರು ಅನ್ನಿಸ್ತಿತ್ತು ಖರೆ ಈಗ ನಾವೆಲ್ಲ ಹಿಂದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಬೇಸರ ಆಗ್ತಿರ್ಬೇಕು ಅನ್ನಿಸ್ತದೆ ಎಲ್ಲ ಹೇಳೋಣ ಮತ್ತು ಹಿಂಗೆಲ್ಲ ಹೇಳಕತ್ತಾನ ಬೇಸರಕ್ಕದವ್ರಿಗೆ ಹೆಂಗೆ ನಮ್ಮ ಆಯಿ ನಮ್ಮ ಮುತ್ಯಾಗ ಮಾಡ್ತಿದ್ದೇವೆ ಈಗ ತಿಳಿಯಾಕತ್ತದೆಲ್ಲ ನಾವೆಲ್ಲ ಹಂಗೆ ಏನು ಓದಿರ್ತಾವ ಮನ್ಯಾಗ ಆಯಿ ಮುತ್ತೆ ಇದು ಓದಿರ್ತಾವ ಹಿಂಗೆ ಅಂತೀವಲ್ಲ ನಮ್ದು ಆಯ್ತು ನಾವು ಕಾಲು ಹಿಂಗೆ ಆದ್ರೂ ಮೊದಲಿನ ಜೀವನ ಭಾಳ ಚಂದ ರೀ ಈಗ ಬರ್ಬರ್ತೆ ಏನೇನು ಇಲ್ಲ ಕೆಟ್ಟೆಲ್ಲ ಆಯ್ತು ರೀ ಮೊದಲಿನ ಕಾಲದಲ್ಲಿ ಮತ್ತು ಈ ಕಾಲಕ್ಕೆ ಬರಬೇಕು ಅನಿವಾರ್ಯ ಅದ
ಇಟ್ಟು ಹೂವು ಕಟ್ಟಿ ಪಟ್ ಹೂವು ಕಟ್ಟಿ ನೋಡಿರಿ ನಾ ಎಲ್ಲ ಕಟ್ತೀನಿ ರೀ, ಎಲ್ಲ ಬರ್ತದೆ, ಬಟ್ ಮಾಡೋಕ್ಕೆ ಬೇಸರ ನನಗೆ. ಅದಕ್ಕೆ ಇಟ್ಟು ಹಾಕಿ ಗಣಪತಿ ಗುಡಿಗೆ ಹೋಗ್ಬಂದು, ಗಣಪತಿ ಗುಡಿಯಾಗ ಪ್ರಸಾದ ಇರ್ತದೆ ರೀ, ಊಟ ಇರ್ತದೆ. ಪ್ರತಿ ಸಂಕಷ್ಟಕ್ಕೊಮ್ಮೆ ಯಾರೊಬ್ಬರು ಪ್ರಸಾದ ಮಾಡಿಸಿರ್ತಾರೆ ರೀ, ಅದಕ್ಕೆ ಹೋಗ್ಬೇಕಲ್ಲಿ. ಓಕೆ ಗೈಸ್, ಹಾಗೆ ಸಪೋರ್ಟ್ ಮಾಡಿರಿ, ನಮ್ಮ ಚಾನಲ್ನ ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ತಪ್ಪು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ನಾನು ನೆಕ್ಸ್ಟ್ ವ್ಲಾಗ್ಗಳನ್ನ ನೋಡ್ಬೋದು ಸಬ್ಸ್ಕ್ರೈಬ್ ಮಾಡಿದ್ರೆ. ಆಮೇಲೆ ಲೈಕ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಪ್ಲೀಸ್ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಟಚ್ ಮಾಡಿ. ಓಕೆ.